ಇಕ್ಕಿದ ಬೇಳೆ ಮೊಟ್ಟೆ ಸಾರು. ನಮಸ್ಕಾರ, ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇಕ್ಕಿದ ಬೇಳೆ ಮೊಟ್ಟೆ ಎರಡೂ ಹಾಕಿ ಮೊಟ್ಟೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಸಾಕಾಗಿ ಬಂದಿದೆ, ಮುದ್ದೆಗೆಲ್ಲ ಸಾಕಾಗಿರುತ್ತೆ. ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಅಂತ. 4 ಮೊಟ್ಟೆ ತಗೊಂಡಿದ್ದೀವಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಇಕ್ಕಿದ ಅವರೆಕಾಳು ತಗೊಂಡಿದ್ದೀವಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, 2 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣದ ಪುಡಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಅರ್ಧ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ 1, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲನೂ ಹಾಕಿ ನೈಸಾಗಿ ರುಬ್ಕೊಳ್ಳಿ. ಒಂದು ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಹಾಕೊಳ್ಳಿ, ಒಂದು 4ರಿಂದ 5 ಸ್ಪೂನು, ಸಾಸಿವೆ ಒಂದು ಅರ್ಧ ಸ್ಪೂನು, ಒಂದು ಈರುಳ್ಳಿ ಹಾಕೊಳ್ಳಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಇಕ್ಕಿದ ಅವರೆಕಾಳು ಹಾಕೊಳ್ಳಿ, ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಅರಿಶಿಣದ ಪುಡಿ ಮಿಕ್ಸ್ ಮಾಡಿ, ಒಂದು ಟೊಮೊಟೊ ಹಾಕೊಳ್ಳಿ, ಸಣ್ಣದಾಗಿ ಹಚ್ಚಿರೋದು, ಸ್ವಲ್ಪ ಉಪ್ಪು ಹಾಕೊಳ್ಳಿ, ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ರೋಸ್ಟ್ ಆಗಲಿ. ಧನಿಯಾ ಪುಡಿ 2 ಸ್ಪೂನು, 3 ಸ್ಪೂನ್ ಹಾಕಿದ್ರೆ ಏನಾಗಲ್ಲ, ಹಾಕೊಳ್ಳಿ. ಖಾರದ ಪುಡಿ 1.5 ಸ್ಪೂನ್ ಹಾಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಸಾಕು, ಜಾಸ್ತಿ ಮಸಾಲ ಆಗ್ಬಿಡುತ್ತಿಲ್ಲ ಅಂದ್ರೆ. ನಾವು ಮನೇಲೇ ಮಾಡಿರೋದ್ರಿಂದ ಜಾಸ್ತಿ ಮಸಾಲ ಇರುತ್ತೆ. ಅಂಗಡಿ ಪೌಡರ್ ಆದ್ರೆ 1.5 ಸ್ಪೂನ್ ಹಾಕೊಳ್ಳಿ. ಮಿಕ್ಸ್ ಮಾಡ್ಬಿಡಿ. ರುಬ್ಕೊಂಡಿರೋ ಮಸಾಲ ನೋಡಿ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀವಿ. ಇದನ್ನ ಹಾಕೊಂಬಿಡಿ, ಹಾಕೊಂಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಘಮ ಘಮ ಅಂತಿದೆ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದೀಲಿ ಇದು ಒಂದು 5 ನಿಮಿಷ. ನೋಡಿ ಕುದೀದಿದೆ ಸಾಂಬಾರು, ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ನೀವು. ನೋಡಿ ಚೆನ್ನಾಗಿ ಬೆಂದಿದೆ, ಘಮ ಘಮ ಅಂತಿದೆ. ಇವಾಗ ಮೊಟ್ಟೆ ಹೊಡೆದು ಹಾಕೊಳ್ಳೋಣ. ನೋಡಿ ದೂರ ದೂರ ಹಾಕೊಳ್ಳಿ ಮೊಟ್ಟೆನ.
ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಬೇಯಲಿ. ಅದಾದ್ಮೇಲೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಆ ಕಾಳು ಮೊಟ್ಟೆ ಎಲ್ಲ ಹೊಂದ್ಕೊಂಡು ಬೆಂದಿ ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.